ಪರಿಚಯ ಇಲ್ಲದವರನ್ನ ಕಂಡ್ರೆ ನಾಯಿ ಹೇಗೆ ಹೆಚ್ಚಾಗಿ ಬೊಗಳುತ್ತದೆಯೋ ಅದೇ ರೀತಿ ನಮ್ಮ ಬಗ್ಗೆ ಸರಿಯಾಗಿ ತಿಳಿಯದ ವ್ಯಕ್ತಿ ಮಾತ್ರ ನಮ್ಮ ಬಗ್ಗೆ ಏನೇನೋ ಮಾತಾಡ್ತಾರೆ. ಮನಸ್ಸಿನ ಜೊತೆ ಆಟ ಆಡಿ ಪರವಾಗಿಲ್ಲ, ಆದ್ರೆ ನಂಬಿಕೆ ಜೊತೆ ಯಾವತ್ತೂ ಆಟ ಆಡಬೇಡಿ. ನಂಬಿಕೆ ಒಂದು ಸಲ ಹೋದ್ರೆ ಮತ್ತೆ ಬರಲ್ಲ. ನಾನು ಅಂದುಕೊಂಡಿದ್ದು ಎಲ್ಲರೂ ನಮ್ಮೋರು, ಆದ್ರೆ ಬದುಕು ಅಂದಿದ್ದು ನೀನ್ ಅಂದುಕೊಂಡಂಗಿಲ್ಲ ಎಲ್ಲರೂ. ಕೆಲವೊಂದ್ಸಲ ಉದ್ದೇಶಕ್ಕಿಂತ ಅನಿವಾರ್ಯತೆ ಅನ್ನೋದು ಬದುಕಿನ ದಿಕ್ಕನ್ನು ಬದಲಾಯಿಸಿ ಬಿಡ್ತದೆ. ಬದುಕು ಆದ್ರೆ ಯಾರಿಗೂ ಭಾರವಾಗ್ಬೇಡ. ಸಮಯ ಬದಲಾದಾಗ ನೋವಾಗುವುದಿಲ್ಲ, ಆದ್ರೆ ಸಮಯಕ್ಕೆ ತಕ್ಕಂತೆ ನಮ್ಮವರು ಬದಲಾದಾಗ ಜೀವ ಹೋದಷ್ಟು ನೋವಾಗ್ತದೆ. ನೂರಾರು ಸುಂದರ ಮುಖಗಳಿಗಿಂತ ಕಾಳಜಿ ತೋರಿಸೋ ಒಂದು ಸುಂದರ ಮನಸ್ಸು ಸಾಕು ಹೃದಯ ನಗಲು. ನಾನು ಕೊಡುವಷ್ಟು ಬೆಳೆದಿಲ್ಲ, ಆದ್ರೆ ಇರುವುದರಲ್ಲಿ ಹಂಚಿ ತಿನ್ನುವಷ್ಟು ಮನಸ್ಸು ಆ ದೇವರು ಕೊಟ್ಟಿದ್ದಾನೆ. ಜೀವನದಲ್ಲಿ ಮತ್ತೆ ಬಾರದ 5 ನಿಯಮಗಳು: ನದಿಯಲ್ಲಿ ಎಸೆದ ಕಲ್ಲು, ಕಳೆದು ಹೋದ ಸಮಯ, ಒಮ್ಮೆ ಆಡಿದ ಮಾತು, ಕಳೆದುಕೊಂಡ ನಂಬಿಕೆ, ಕಳೆದುಕೊಂಡ ಸಂದರ್ಭ. ನಮ್ಮನ್ನು ಸೋಲಿಸಲು ಆಗದವರು ಮಾತ್ರ ನಮ್ಮನ್ನು ದ್ವೇಷಿಸಲು ಪ್ರಾರಂಭಿಸ್ತಾರೆ. ನಿಜವಾದ ಸಂತೋಷವಿರುವುದು ಹಣದಲ್ಲಿ ಅಲ್ಲ, ಇಷ್ಟಪಡುವವರು ತೋರುವ ಪ್ರೀತಿಯಲ್ಲಿ. ಮೂರ್ಖರೊಂದಿಗೆ ವಾದಿಸುವುದು ಕೆನ್ನೆ ಮೇಲೆ ಕುಳಿತ ಸೊಳ್ಳೆಯನ್ನು ಸಾಯಿಸುವಂತೆ. ಸೊಳ್ಳೆ ಸತ್ತರೂ ಸಾಯದಿದ್ದರೂ ನಮ್ಮ ಕೆನ್ನೆಗೆ ನಾವೇ ಹೊಡೆದುಕೊಳ್ತೇವೆ. ನಂಬಿಕೆ ಹೇಗಿರ್ಬೇಕಂದ್ರೆ, 1 ವರ್ಷದ ಮಗುವನ್ನು ನೀವು ಮೇಲಕ್ಕೆ ಎತ್ತಿ ಎಸೆದರೂ ಅದು ಬಾಯಿ ತುಂಬಾ ನಗುತ್ತಿರುತ್ತೆ. ಯಾಕೆ ಗೊತ್ತಾ? ನೀವು ಹಿಡಿದೇ ಹಿಡಿತೀರಾ ಅನ್ನೋ ನಂಬಿಕೆಯಿಂದ. ಯಾರೋ ಹೇಳಿದ ಸುಳ್ಳನ್ನೇ ಶ್ರದ್ಧೆಯಿಂದ ನಂಬುವವನ ಬಳಿ ವಾದಿಸಲು ಹೋಗಬೇಡಿ, ಯಾಕಂದ್ರೆ ಅವನಿಗೆ ನಿಜ ಏನೆಂದು ಅರಿತುಕೊಳ್ಳುವ ಗುಣ ಇರುವುದಿಲ್ಲ. ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ರೆ ಸಾಕು, ಇನ್ಯಾರನ್ನು ನಂಬಿಸುವ ಸಾಹಸ ಅನಾವಶ್ಯಕ. ಗೆದ್ದರೆ ಬೆಂತಡ್ತಾರೆ, ಸೋತರೆ ಮಾತಿನ ಚಾಟಿ ಬೀಸ್ತಾರೆ. ಸೇಡು ತೀರಿಸಿಕೊಳ್ಳಲು ಒದ್ದಾಡಬೇಡ, ಕರ್ಮಕ್ಕೆ ಅವಕಾಶ ನೀಡಿ. ಅವರ ಕರ್ಮವೇ ಅವರಿಗೆ ಪಾಠ ಕಲಿಸುವುದು. ಕೆಲವರಿಗೆ ನಮ್ಮ ಮುಖದಲ್ಲಿರುವ ಕೋಪ ಮಾತ್ರ ಅರ್ಥ ಆಗುತ್ತೆ, ಆದ್ರೆ ಮನಸ್ಸಲ್ಲಿರುವ ಪ್ರೀತಿ ಮಾತ್ರ ಯಾವತ್ತಿಗೂ ಅರ್ಥ ಆಗಲ್ಲ. ಕೋಪ ಬರುವುದು ತಪ್ಪಲ್ಲ, ಅದು ಸುದೀರ್ಘ ಕಾಲ ಉಳಿಬಾರದು ಅಷ್ಟೇ. ಬೆಂಕಿಯಿಂದ ಮೈಚಳಿ ಕಾಯಿಸಿಕೊಳ್ಬೇಕು, ಅದರಲ್ಲೇ ಧುಮುಕಿ ಬಿಡುವುದಲ್ಲ. ಜೀವನದಲ್ಲಿ ನೆಮ್ಮದಿಯಾಗಿ ಇರ್ಬೇಕಂದ್ರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನಾವಶ್ಯಕವಾಗಿ ಕಿವಿ ಕೊಡಬಾರದು. ಮತ್ತೊಬ್ಬರು ನಮ್ಮ ಬಗ್ಗೆ ಏನೇ ಮಾತಾಡಿದ್ರು ತಲೆ ಕೆಡಿಸ್ಕೋಬಾರದು. ನಿಮ್ಮನ್ನು ನಿರಾಕರಿಸಿದವರನ್ನ ಮರೆತು ಬಿಡಿ, ಸಮಯವನ್ನ ನಿಮಗಾಗಿ ಮೀಸಲಿಡಿ. ನಿರಾಕರಿಸಿದವರು ಅರಸಿ ಬರೋ ಸಮಯ ಬಂದೇ ಬರ್ತದೆ. ಇಲ್ಲಿ ಒಳ್ಳೆಯವರಾಗಿ ಬದುಕೋರ್ಗಿಂತ ಒಳ್ಳೆಯವರಂತೆ ನಟಿಸೋರಿಗೆ ಕಾಲ. ಯಾರನ್ನು ನಂಬಿ ಭೂಮಿಗೆ ಬಂದಿಲ್ಲ ಅಂದ್ಮೇಲೆ ಯಾರನ್ನು ನಂಬಿ ಜೀವನ ನಡೆಸುವ ಅವಶ್ಯಕತೆ ಇಲ್ಲ. ನಮಗೆ ಬೆಲೆ ಕೊಡದೇ ಇರುವವರನ್ನ ಬಿಟ್ಬಿಡ್ಬೇಕು, ಬೆಲೆ ಕೊಡೋರನ್ನ ಬೆಟ್ಟದಷ್ಟು ಪ್ರೀತಿಸಬೇಕು. ಎದುರಿಗಿರುವ ಕನ್ನಡಿಯಲ್ಲಿ ಮಾತ್ರ ಅಂದವಾಗಿದ್ರೆ ಸಾಲದು, ಅಂತರಾಳ ಎಂಬ ಒಳಗನ್ನಡಿಯಲ್ಲಿ ಅಂದವಾಗಿರಬೇಕು. ಲೋಕದಲ್ಲಿ ಯಾರನ್ನು ಮೆಚ್ಚಿಸುವ ಪ್ರಯತ್ನ ಮಾಡಬಾರ್ದು. ನಿಂದಿಸಿದ್ರೆ ನಗುತ್ತ ಸ್ವೀಕರಿಸಿ, ನಾಳಿನ ಗೆಲುವು ಖಂಡಿತ ಕಾದಿರ್ತದೆ. ಒಂದಲ್ಲ ಒಂದು ದಿನ ನಿಮ್ಮತನ ಅವರಿಗೆ ಅರ್ಥವಾಗ್ತದೆ. ಭಾವನೆ ಒಳ್ಳೆಯದಿದ್ರೆ ಭಾಗ್ಯ ಬೆನ್ನತ್ತಿ ಬರ್ತದೆ. ಪ್ರೀತಿ ಕಾಳಜಿ ತೋರಿಸುವುದಷ್ಟೇ ನಮ್ಮ ಕರ್ತವ್ಯ, ಅದು ಮರಳಿ ಸಿಗುತ್ತೆ ಅನ್ನುವ ನಿರೀಕ್ಷೆ ಇಟ್ಕೊಳ್ಳೇಬಾರದು. ಯಾಕಂದ್ರೆ ನಿರೀಕ್ಷೆ ಸುಳ್ಳಾದ್ರೆ ಮನಸ್ಸಿಗೆ ನೋವು ಶಾಶ್ವತ. ಅನಗತ್ಯವಾದ ಒಡನಾಟ ಯಾರೊಂದಿಗೂ ಒಳ್ಳೆಯದಲ್ಲ, ಯಾಕಂದ್ರೆ ಅವರ ಸ್ವಭಾವಕ್ಕೆ ತಕ್ಕ ಹಾಗೆ ನಾವಿಲ್ಲದಿದ್ರೆ ನಮ್ಮನ್ನು ಕೆಟ್ಟವರೆಂದು ಭಾವಿಸ್ತಾರೆ. ಏನಾಯಿತು ಎಂಬ ಪ್ರಶ್ನೆಗೆ ಏನೂ ಇಲ್ಲ ಎಂಬ ಉತ್ತರದಲ್ಲಿ ಏನೋ ಇದೆ ಎಂದು ಅರಿತವರೇ ನಿಜವಾದ ಆತ್ಮೀಯರು. ಮನುಷ್ಯನ ಮನಸ್ಸು ಯಾವಾಗಲೂ ಗಡಿಯಾರದ ಅಂಕೆಗಳಾಗಿ ಇರಬೇಕೇ ಹೊರತು ಕ್ಷಣಾರ್ಧದಲ್ಲಿ ಬದಲಾಗುವ ಮುಳ್ಳಾಗಬಾರ್ದು. ಜೀವನದಲ್ಲಿ ಯಾವತ್ತೂ ನಟಿಸಬೇಡ, ನೀನು ಹೇಗಿದ್ದೀಯಾ ಹಾಗೆ ಇರು. ಯಾರನ್ನು ಮೆಚ್ಚಿಸಲು ಪ್ರಯತ್ನಿಸಬೇಡ. ನಟನೆ ಜೀವನದಲ್ಲಿ ಒಮ್ಮೆ ಅಭ್ಯಾಸವಾದ್ರೆ ಜೀವನ ಪರ್ಯಂತ ನಟಿಸುತ್ತಲೇ ಇರಬೇಕಾಗ್ತದೆ. ಕಷ್ಟ ಇರದ ಸಮಯದಲ್ಲಿ ತುಂಬಾ ಜನ ಹತ್ತಿರ ಬರಲು ಬಯಸ್ತಾರೆ. ಅದೇ ಕಷ್ಟ ಬಂದ ಮೇಲೆ ಹತ್ತಿರ ಬಿದ್ದರೂ ಕೂಡ ಏನಾದ್ರೂ ಒಂದು ನೆಪ ಹೇಳಿ ನಮ್ಮಿಂದ ದೂರ ಓಡ್ತಾರೆ. ವಿಧಿಯ ಆಟದಲ್ಲಿ ಬರುವ ನಾಳೆಗಳ ಅರಿವಿಲ್ಲ, ಕಳೆದ ನಿನ್ನೆಗಳ ಬೆಲೆ ಇಲ್ಲ. ಈ ಕ್ಷಣದ ವಾಸ್ತವದಲ್ಲಿ ಅಷ್ಟೇ ಇರುವುದು ಜೀವನ. ಅಂದವನ್ನು ನೋಡಿದ್ರೆ ದಿನಕ್ಕೊಬ್ರು ಇಷ್ಟವಾಗ್ತಾರೆ, ಮನಸ್ಸನ್ನು ನೋಡಿದ್ರೆ ಜೀವನಕ್ಕೊಬ್ಬರೇ ಇಷ್ಟವಾಗ್ತಾರೆ. ಈ ಲೋಕದಲ್ಲಿ ಅಂತಹ ಮನಸ್ಸು ದುಬಾರಿ. ಕೋಪವೇ ಶತ್ರುವಂತೆ, ನಗುವೆ ಮಿತ್ರನಂತೆ, ತಾಳ್ಮೆಯ ಗುರುವಂತೆ, ಮೌನವೇ ಆಭರಣವಂತೆ. ನೇರವಾಗಿ ಮಾತನಾಡುವವರಿಗೆ ಶತ್ರುಗಳು ಜಾಸ್ತಿ, ಸುಳ್ಳು ಹೇಳುವವರಿಗೆ ಮಿತ್ರರು ಜಾಸ್ತಿ. ಸ್ವಾರ್ಥಕ್ಕಾಗಿ ಚಂದದ ಮಾತುಗಳು ಆಡುವ ಜನ ಜಾಸ್ತಿ, ನಿಸ್ವಾರ್ಥ ಮನಸ್ಸಿನವರಿಗೆ ನೋವು ಕೊಡುವ ಜನ ಜಾಸ್ತಿ. ಮಕ್ಕಳನ್ನು ಅತಿಯಾಗಿ ಮುದ್ದು ಮಾಡಿ ಹಾಳು ಮಾಡಬಾರದು. ಸಣ್ಣ ವಯಸ್ಸಿನಲ್ಲಿಯೇ ಅವರಿಗೆ ಕಷ್ಟ ಸುಖಗಳ ಪರಿಚಯ ಮಾಡಿ ಅದನ್ನು ಎದುರಿಸುವ ಶಕ್ತಿಯನ್ನು, ಯುಕ್ತಿಯನ್ನು ಕಲಿಸಿಕೊಡ್ಬೇಕು. ಜೀವನದಲ್ಲಿ ತಿಳಿದುಕೊಳ್ಬೇಕಾದ ಮುಖ್ಯ ವಿಷಯ ಏನಂದ್ರೆ, ನಿನಗೆ ಸಮಯ ಬರುವವರೆಗೆ ಇತರರು ಕೊಡುವ ನೋವನ್ನು ಸಹಿಸಿಕೊಳ್ಬೇಕು. ನೆನಪಿರ್ಲಿ, ಸಮಯ ಮತ್ತು ಸಲಹೆ ಎಷ್ಟು ಬೇಕೋ ಅಷ್ಟೇ ಕೊಡಬೇಕು. ಅತಿಯಾದ್ರೆ ಸಲಹೆ ಜೊತೆ ನಮ್ಮ ಸಮಯಕ್ಕೂ ಬೆಲೆ ಇರುವುದಿಲ್ಲ. ಮಾತು ಬಾರದ ನಾಯಿಯನ್ನ ನಂಬು, ಆದ್ರೆ ಮಾತಿನಲ್ಲೇ ಮರಳು ಮಾಡುವ ಮನುಷ್ಯನನ್ನು ನಂಬೇಡ. ಜೀವನದಲ್ಲಿ ಒಂದನ್ನು ಮಾತ್ರ ಯಾವತ್ತೂ ಮರಿಬೇಡಿ, ಬೇರೆಯವರ ಬಗ್ಗೆ ನೀವು ಯಾವ ರೀತಿ ವರ್ತಿಸ್ತೀರಾ ದೇವರು ಅದನ್ನೇ ನಿಮಗೆ ತಿರುಗಿ ಕೊಡ್ತಾನೆ. ಯಾರನ್ ಬೇಕಾದ್ರೂ ನಂಬಿ, ಆದ್ರೆ ಇಬ್ಬರ ಕಡೆಯೂ ನಿಂತು ಊಸರವಳ್ಳಿ ತರ ಬಣ್ಣ ಬದಲಾಯಿಸಿ ಮಾತಾಡೋರನ್ನ ಯಾವತ್ತಿಗೂ ನಂಬೇಡಿ. ನಂಬಿ ಬದುಕುವುದು ಬೇರೆ, ನಂಬಿಸುತ್ತಾ ಬದುಕುವುದು ಬೇರೆ. ನಂಬಿ ಬದುಕುದ್ರಲ್ಲಿ ಪ್ರೀತಿ ಇರುತ್ತೆ, ನಂಬಿಸುತ್ತಾ ಬದುಕುದ್ರಲ್ಲಿ ಸ್ವಾರ್ಥ ಮಾತ್ರ ಇರುತ್ತೆ. ಮನಸ್ಸೆನ್ನುವುದು
ಎನ್ನುವುದು ನೀರಿದ್ದಂತೆ. ಹೆಚ್ಚು ಕಲುಕಿದ್ರೆ ಏನು ಕಾಣುವುದಿಲ್ಲ. ಅದು ಶಾಂತವಾದ್ರೆ ಮಾತ್ರ ಎಲ್ಲವೂ ಸ್ಪಷ್ಟವಾಗಿ ಕಾಣ್ತದೆ. ಖಾಲಿ ಕೈಯಿಂದ ಬರ್ತೇವೆ, ಖಾಲಿ ಕೈಯಿಂದ ಹೊರಡ್ತೇವೆ. ಮೊದಲ ಸ್ನಾನದ ನೆನಪಿಲ್ಲ, ಕೊನೆಯ ಸ್ನಾನ ಗೊತ್ತಿಲ್ಲ. ಪ್ರಾಣ ಇರುವಷ್ಟು ದಿನ 10 ಜನರಿಗೆ ಕೈಲಾದಷ್ಟು ಸಹಾಯ ಮಾಡೋಣ. ನಟನೆಯ ಬದುಕು ಯಾವತ್ತೂ ನೆಮ್ಮದಿ ಕೊಡುವುದಿಲ್ಲ. ನಮ್ಮ ಗುರಿಗಳ ಮೇಲೆ ನಾವು ನಂಬಿಕೆ ಇಟ್ಟಾಗ ನಾವು ಯಾವ ಕನಸು ಕಾಣ್ತೇವೋ ಅದು ನನಸಾಗಿ ಆಗ್ತದೆ. ಅತಿಯಾಗಿ ನೋವು ಅನುಭವಿಸಿದ ವ್ಯಕ್ತಿ ಯಾರೊಂದಿಗೂ ಬೆರೆಯುವುದಿಲ್ಲ. ಅತಿಯಾಗಿ ನಗುವ ವ್ಯಕ್ತಿ ಯಾರೊಂದಿಗೂ ನೋವನ್ನು ಹಂಚಿಕೊಳ್ಳುವುದಿಲ್ಲ. ಹಣವಿಲ್ಲವೆಂದು ಕೈ ಚಾಚಬೇಡ, ಗುಣಕ್ಕಾಗಿ ಕೈ ಚಾಚು. ಹಣಕ್ಕಾಗಿ ಕೈ ಚಾಚಿದ್ರೆ ನಿನ್ನನ್ನು ಕೀಳಾಗಿ ನೋಡುವರು. ಗುಣವಿಲ್ಲದಿದ್ದರೆ ನಿನ್ನವರೇ ನಿನ್ನನ್ನು ಮರೆಯುವರು. ಹಣವಿದ್ದರೆ ಜನರು, ಗುಣವಿದ್ದರೆ ಜೀವನ. ಮನಸ್ಸು ಬಿಚ್ಚಿ ಮಾತಾಡಿದ್ರೆ ಬೇಕಾದದ್ದು ಪಡಿಬಹುದು. ಮನಸ್ಸಲ್ಲಿ ಇಟ್ಟು ಕೊರಗಿದ್ರೆ ಇದ್ದದ್ದು ಕಳೆದು ಹೋಗ್ಬೋದು. ಅಗತ್ಯವಿದ್ದಲ್ಲಿ ಮನ ಬಿಚ್ಚಿ ಮಾತಾಡಿ. ಮಾತು ಕಡಿಮೆಯಾದಷ್ಟು ಅರ್ಥ ಜಾಸ್ತಿ, ನಿರೀಕ್ಷೆ ಕಡಿಮೆಯಾದಷ್ಟು ನೆಮ್ಮದಿ ಜಾಸ್ತಿ. ಮನಶಾಂತಿ ಇಲ್ಲದ ಸಂಪತ್ತು, ಆರೋಗ್ಯವಿಲ್ಲದ ಆಯುಷ್ಯ, ಅರ್ಥ ಮಾಡಿಕೊಳ್ಳದ ಸಂಬಂಧ, ಅಕ್ಕರೆ ಇಲ್ಲದ ಬರೀ ವ್ಯಾವಹಾರಿಕ ಸ್ನೇಹ, ಇವುಗಳು ಇದ್ದರೆಷ್ಟು ಹೋದರೆಷ್ಟು. ಸುಳ್ಳು ಹೇಳಿ ಮನಸ್ಸು ಸಮಾಧಾನ ಪಡಿಸುವ ಕಲೆ ಹಲವರಿಗೆ ಕರಗತವಾಗಿರುತ್ತದೆ. ಆದ್ರೆ ತಮ್ಮನ್ನು ವಿರೋಧಿಸಿದ್ರೂ ಪರವಾಗಿಲ್ಲ, ಸತ್ಯ ಹೇಳುವ ತಾಕತ್ತು ಕೆಲವರಿಗೆ ಮಾತ್ರ ಇರ್ತದೆ. ಸತ್ಯ ಒಳ್ಳೆಯದು, ಸತ್ಯದ ಜೀವನ ಅದಕ್ಕಿಂತಲೂ ಒಳ್ಳೆಯದು. ನದಿಗಳು ಮುಂದಕ್ಕೆ ಸಾಗುವವೇ ಹೊರತು ಹಿಂದೆ ಹರಿಯುವುದಿಲ್ಲ. ಅದೇ ರೀತಿ ನಮ್ಮ ಜೀವನವೂ ಕೂಡ ಕಳೆದು ಹೋದ ಬದುಕಿನ ಬಗ್ಗೆ ಚಿಂತಿಸದೆ ಮುಂದೆ ಸಾಗಬೇಕು. ವ್ಯಕ್ತಿಯ ಜ್ಞಾನ ಹೆಚ್ಚಾದಂತೆ ಅವನ ಮೌನ ಹೆಚ್ಚಾಗ್ತದೆ. ಅರ್ಧ ತುಂಬಿದ ಡಬ್ಬಿಯೇ ಯಾವಾಗಲೂ ಹೆಚ್ಚು ಶಬ್ದ ಮಾಡುವುದು. ಉಪ್ಪಿಗೆ ನೀರಿನಿಂದಲೇ ಜನನ, ನೀರಿನಿಂದಲೇ ಮರಣ. ನಮ್ಮ ಜೀವನವೂ ಹಾಗೆ. ನಮ್ಮವರಿಂದಲೇ ಸನ್ಮಾನ, ನಮ್ಮವರಿಂದಲೇ ಅವಮಾನ. ವಿದ್ಯೆ ಗಳಿಸಿ ಪಂಡಿತನಾಗು, ಹಣ ಗಳಿಸಿ ಕೋಟ್ಯಾಧೀಶನಾಗು, ಪ್ರೀತಿ ಗಳಿಸಿ ಜನನಾಯಕನಾಗು. ಆದ್ರೆ ಬಳಲಿ ಬಂದವರಿಗೆ ನೆರಳು ನೀಡದ ಮುಳ್ಳಿನ ಮರವಾಗ್ಬೇಡ, ಫಲಭರಿತ ವೃಕ್ಷದಂತಾಗು. ಮೌನವಾಗಿದ್ದೇನೆ ಅಂದ್ರೆ ತಪ್ಪು ಮಾಡಿದ್ದೇನೆ ಎಂದಲ್ಲ, ಎದುರಿಗಿರುವವರ ಮುಖವಾಡದ ಬಣ್ಣ ನೋಡಿ ಬೇಸತ್ತಿರುವೆನು ಅಷ್ಟೇ. ಎಡವಿದಾಗಲೇ ತಿಳಿಯುವುದು ಸರಿಯಾಗಿ ನಡಿಬೇಕಿತ್ತು ಎಂದು. ಅದು ಪ್ರೀತಿಯೇ ಆಗ್ಲಿ ಅಥವಾ ನಂಬಿಕೆಯೇ ಆಗ್ಲಿ, ಸಹನೆ ಇರಲಿ, ಎಲ್ಲದಕ್ಕೂ ಒಂದು ಅಂತ್ಯ ಇದ್ದೇ ಇರ್ತದೆ. ದುಡುಕಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಕೈತುಂಬ ಕೆಲಸ ಕಣ್ತುಂಬ ನಿದ್ದೆ ಇದ್ದವನೇ ನಿಜವಾದ ಶ್ರೀಮಂತ. ಆತುರದ ನಿರ್ಧಾರ ಬದುಕನ್ನು ಬೆಂಕಿಗೆ ತಳ್ಳುತ್ತದೆ. ಅರಿತು ಮಾಡುವ ನಿರ್ಧಾರ ಬದುಕಿಗೆ ಬೆಳಕನ್ನು ತೋರ್ತದೆ. ಸಮಾಜವನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಲು ಏನು ಮಾಡಬೇಕು ಎನ್ನುವ ಪ್ರಶ್ನೆಗೆ ಒಬ್ಬ ಜ್ಞಾನಿ ಹೇಳಿದ, ಕಾಲು ಎಳೆಯೋದು ಬಿಟ್ಟು ಕೈ ಎಳಿಬೇಕು. ವಾಸ್ತವ ಅರಿತು ಜೀವನ ಮಾಡುವುದು ಉತ್ತಮ. ಯಾಕಂದ್ರೆ ಇಲ್ಲಿ ಎಲ್ಲರ ಮುಖವು ಮುಖವಾಡಗಳಿಂದಲೇ ಕೂಡಿದೆ. ಉತ್ತಮ ಪತ್ನಿಯು ಜೊತೆಗಿದ್ದರೆ ಅತ್ಯಂತ ಬಡ ವ್ಯಕ್ತಿಯು ಕೂಡ ರಾಜನಂತೆ ಬಾಳಬಲ್ಲನು. ನಾವಾಡೋ ಮಾತುಗಳು ಸಂಬಂಧನ ಬೆಸೆಯೋ ತರ ಇರಬೇಕೇ ಹೊರತು ಮನಸ್ಸುಗಳನ್ನ ಒಡೆಯೋ ತರ ಅಲ್ಲ. ಸಮಯ ಒಳ್ಳೇದೇ ಆಗ್ಲಿ ಕೆಟ್ಟದೇ ಆಗ್ಲಿ ಒಂದು ಪಾಠವನ್ನಂತೂ ಕಲಿಸ್ತದೆ. ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರಾಗಿದ್ರೆ ಕೆಟ್ಟ ಸಮಯದಲ್ಲಿ ನಮ್ಮವರೇ ಬೇರೆಯವರಾಗಿ ಬದಲಾಗ್ತಾರೆ. ಸಮಯ ಮುಖವಾಡಗಳನ್ನು ಕಳಚೋದಂತೂ ಸತ್ಯ. ಬೇರೇನು ಬೇಡ, ನಿನ್ನ ಹೆತ್ತವರ ಬಾಯಲ್ಲಿ ನಿನ್ನ ಹೆತ್ತಿದಕ್ಕೆ ಸಾರ್ಥಕವಾಯಿತು ಅಂತ ಹೇಳಿಸ್ಕೊ. ಅದೇ ನಿನ್ನ ಅದ್ಭುತವಾದ ಸಾಧನೆ. ಮನುಷ್ಯ ಸೋಲಿನಲ್ಲಿ ಕಲಿಯುವಷ್ಟು ಪಾಠಗಳನ್ನು ಗೆಲುವಿನಲ್ಲಿ ಕಲಿಯುವುದು ಅಸಾಧ್ಯ. ನಿಂತಲ್ಲೇ ನಿಂತಿರಬೇಡ, ಕುಂತಲ್ಲೇ ಕಳೆದು ಹೋಗ್ಬೇಡ. ನೀನೇನು ಸಾಧಿಸಬೇಕು ಅನ್ಕೊಂಡಿದ್ದೆ ಅದನ್ನ ಸಾಧಿಸುವವರೆಗೂ ನಿನ್ನ ಪ್ರಯತ್ನ ಬಿಡಬೇಡ. ಶ್ರಮ ಪಡುವಾಗ ಹಿಂಜರಿಬೇಡ. ಪ್ರತಿ ಯಶಸ್ಸಿಗೂ ಅವರ ಶ್ರಮವೇ ಕಾರಣ. ನೋವು ಮತ್ತು ಅವಮಾನಗಳು ಬದುಕನ್ನ ಬೆಂದು ಹೋಗುವಂತೆ ಮಾಡ್ತವೆ. ಆದ್ರೆ ಭಗವಂತನ ಮೇಲೆ ಇಡುವ ಭರವಸೆ, ತಾಳ್ಮೆ ಹಾಗೂ ಧೈರ್ಯವು ಬದುಕನ್ನು ಎದ್ದು ನಿಲ್ಲುವಂತೆ ಮಾಡ್ತದೆ. ಬದುಕು ಎನ್ನುವ ಪುಸ್ತಕದಲ್ಲಿ ದೇವರು ಮೊದಲನೇ ಪುಟದಲ್ಲಿ ಜನನ, ಕೊನೆಯ ಪುಟದಲ್ಲಿ ಮರಣವನ್ನ ಬರೆದಿರ್ತಾನೆ. ಆದರೆ ಮಧ್ಯದಲ್ಲಿ ಖಾಲಿ ಪುಟವನ್ನ ಹಾಗೆ ಬಿಟ್ಟಿರ್ತಾನೆ. ಯಾಕಂದ್ರೆ ಅಲ್ಲಿ ನೋವು ನಲಿವು ನಾವೇ ಬರೆದುಕೊಳ್ಬೇಕು. ಕಳೆದುಕೊಳ್ಳುವ ಮನಸ್ಸಿಲ್ಲದಿದ್ರೆ ಸಹಿಸಿಕೊಳ್ಳುವ ಗುಣವಿರಬೇಕು. ಕಾಲಿಗೆ ಬೂಟುಗಳಿಲ್ಲವೆಂದು ನಾನು ಅಳುತ್ತಿದ್ದೆ. ಆದ್ರೆ ಕಾಲುಗಳೇ ಇಲ್ಲದ ವ್ಯಕ್ತಿಯನ್ನು ಕಂಡಾಗ ನಾನು ಅಳುವುದನ್ನೇ ನಿಲ್ಲಿಸಿಬಿಟ್ಟೆ. ಬದುಕು ಆಶೀರ್ವಾದಗಳ ಸಂತೆ. ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಜನಕ್ಕೆ ಎಲ್ಲಿಯವರೆಗೆ ನಾವು ಒಳ್ಳೆಯರಾಗಿರ್ತೇವೆ ಅಂದ್ರೆ ನಾವು ಅವರ ಇಚ್ಛೆಯಂತೆ ನಡೆದುಕೊಳ್ಳುವವರಿಗೆ ಮಾತ್ರ. ಯಾವಾಗ ಅವರ ಇಚ್ಛೆಗೆ ವಿರುದ್ಧವಾಗಿ ಮಾತನಾಡಿದಾಗ ನಮ್ಮನ್ನು ಎಲ್ಲರಿಗಿಂತ ಅತಿ ಕೆಟ್ಟವರಂತೆ ನೋಡ್ತಾರೆ. ಇದೇ ಪ್ರಪಂಚ. ತುಂಬಾ ಹತ್ತಿರವಾದವರನ್ನ ಮರೆಯಲು ಕಷ್ಟ, ಆದ್ರೆ ಮರೆತಂತೆ ನಟಿಸಬೇಕು ಅಷ್ಟೇ. ಯಾವತ್ತೂ ಕಾಯುತ್ತಾ ಯೋಚಿಸುತ್ತಾ ಕಾಲ ಕಳಿಬೇಡಿ. ಯಾಕಂದ್ರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗ್ತದೆ. ಬೆಲೆ ಬಾಳುವ ಮುತ್ತು ಸಿಗುವುದು ಸಮುದ್ರದ ಆಳದಲ್ಲಿ ಮಾತ್ರ. ಹಾಗೆ ವ್ಯಕ್ತಿಯ ಬೆಲೆ ಗೊತ್ತಾಗೋದು ಅವರನ್ನು ಆಳವಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ. ಜೇನು ತುಪ್ಪದಂತೆ ಸಿಹಿಯನ್ನು ಪಡಿಬೇಕಂದ್ರೆ ಜೇನು ಹುಳಗಳಂತೆ ಒಟ್ಟಿಗೆ ಇರುವುದನ್ನ ಕಲಿಯಬೇಕು. ಜೀವನದಲ್ಲಿ ಎಲ್ಲವನ್ನೂ ಶಾಶ್ವತವಾಗಿ ಪಡೆಯಲು ಬಯಸ್ತೇವೆ, ಆದ್ರೆ ಜೀವನವೇ ಶಾಶ್ವತವಲ್ಲ ಎಂಬುದನ್ನು ಮರಿತೇವೆ. ಅಪರಿಚಿತರು ಪರಿಚಯ ಆಗೋಕೆ ಸ್ವಲ್ಪ ಸಮಯ ಬೇಕು, ಆದ್ರೆ ಪರಿಚಿತರು ಅಪರಿಚಿತರಂತೆ ದೂರ ಆಗೋಕೆ 1 ನಿಮಿಷ ಸಾಕು. 1000 ಗೆಳೆಯರನ್ನು ಹೊಂದುವುದು ದೊಡ್ಡ ಸಾಹಸವಲ್ಲ. 1000 ಜನ ನಮ್ಮ ವಿರುದ್ಧವಾಗಿ ನಿಂತಾಗಲೂ ನಮ್ಮ ಪಕ್ಕದಲ್ಲಿ ನಿಲ್ಲುವ ನಿಜವಾದ ಗೆಳೆಯರನ್ನು ಪಡೆದವರೇ ಅದೃಷ್ಟವಂತರು. ಪ್ರೀತಿಗೆ ಪಾತ್ರನಾಗುವುದಕ್ಕಿಂತ ನಂಬಿಕೆಗೆ ಪಾತ್ರನಾಗು. ನಂಬಿಕೆ ಇದ್ದ ಕಡೆ ಪ್ರೀತಿ ತಾನಾಗಿ ಒಲಿತದೆ. ನಿಯತ್ತು
ಮೆತ್ತು ಅತಿಯಾದ್ರೆ ಮೋಸ ತಪ್ಪಿದಲ್ಲ. ಕೊಳೆತ ಶವಗಳ ಜೊತೆ ಕುಳಿತುಕೊಳ್ಬಹುದು, ಆದ್ರೆ ಕೊಳೆತ ಮನಸ್ಸುಗಳ ಜೊತೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಬಲವಂತದಿಂದ ಬಂದಿದ್ದು ಬಹಳ ದಿನ ಉಳಿಯಲ್ಲ, ಇಷ್ಟಪಟ್ಟು ಬಂದಿದ್ದು ಕೊನೆವರೆಗೂ ಕೈ ಬಿಡಲ್ಲ. ನಾವೆಷ್ಟೇ ಕತೆಗಳನ್ನ ಬರೆದ್ರು ನಮ್ಮ ಕಥೆಯನ್ನು ದೇವರು ಮೊದಲೇ ಬರೆದಿರ್ತಾನೆ. ಶ್ರಮವಹಿಸಿ ಮಕ್ಕಳ ಜೀವನ ರೂಪಿಸಿದಕ್ಕೆ ಸಿಕ್ಕ ಉಡುಗೊರೆ ವೃದ್ಧಾಶ್ರಮ. ನಾಯಿಗೆ 3 ದಿನ ಊಟ ಹಾಕಿದ್ರೆ 3 ವರ್ಷ ನೆನೆಸುತ್ತೆ. ಮನುಷ್ಯನಿಗೆ 3 ವರ್ಷ ಊಟ ಹಾಕಿದ್ರು 3 ದಿನಕ್ಕೆ ಮರೆತು ಹೋಗ್ತಾನೆ. ಯಾರು ಯಾರನ್ನು ಯಾರಿಂದ ಯಾವಾಗ ಬೇಕಾದ್ರೂ ದೂರ ಮಾಡಬಹುದು, ಆದ್ರೆ ಮನಸ್ಸಿನಿಂದ, ನೆನಪಿನಿಂದ, ಪ್ರೀತಿಯಿಂದ ಯಾವತ್ತೂ ದೂರ ಮಾಡೋಕೆ ಆಗಲ್ಲ. ಸಂಬಂಧ ಎನ್ನುವುದು ಹೃದಯದಿಂದ ಕೂಡಿರ್ಬೇಕೇ ಹೊರತು ಅವಶ್ಯಕತೆಯಿಂದಲ್ಲ. ಪ್ರೀತಿಸುವುದಾದ್ರೆ ಹಣವನ್ನ ಕಂಡು ಪ್ರೀತಿಸಬೇಡ. ಹೇಗಾದ್ರೂ ಒಂದು ರೂಪದಲ್ಲಿ ಖಾಲಿ ಆಗ್ಬಹುದು. ಗುಣವನ್ನ ಕಂಡು ಪ್ರೀತಿಸು. ನಿನ್ನ ಜೀವನದಲ್ಲಿ ಶಾಶ್ವತವಾಗಿ ಉಳಿಬಹುದು. ನಿನ್ನವರಿದ್ದಾರೆ ಎಂದು ಬದುಕುವುದಕ್ಕಿಂತ ನಿನ್ನ ದುಡಿಮೆಯನ್ನು ನಂಬಿ ನೀನು ಬದುಕುವುದು ಉತ್ತಮ.